ಆ್ಯಸ್ ಯೂಶುವಲ್ ಮಾರ್ನಿಂಗ್ ಯಾವಾಗಲೂ ಜೀರಾ ವಾಟರಿಂದಾನೇ ಸ್ಟಾರ್ಟ್ ಆಗೋದು. ಬ್ರೇಕ್ಫಾಸ್ಟಿಗೆ ಇವತ್ತು ಪ್ರೋಟೀನಿಗೋಸ್ಕರ ಪನ್ನೀರು ಮತ್ತು ಓಟ್ಸ್ ತೊಗೊಂಡಿದ್ದೆ. ಮಿಡ್ ಮಾರ್ನಿಂಗ್ ಸ್ವಲ್ಪ ಫ್ರೂಟು ಮತ್ತು ಗೋಡಂಬಿ 3 ಗೋಡಂಬಿ ತೊಗೊಂಡಿದ್ದೆ. ನಾನು ಮಿನಿ ಲಾಗಲ್ಲಿ ಹೇಳ್ದಂಗೆ ಇವತ್ತು ಉಳ್ಳಿಜಿನ್ಕ ಮತ್ತು ಚಿಕನ್ ಸುಕ್ಕ ಮಾಡಿದ್ನಲ್ಲ, ಅದ್ರದ್ದು ರೆಸಿಪಿ ಹಾಕ್ತಿದ್ದೀನಿ ಇವಾಗ. 1 ಬೌಲಷ್ಟು ಹುಳ್ಳಿಕಾಳು, 1/2 ಬೌಲಷ್ಟು ಹೆಸರು ಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ. ಅದನ್ನು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಂಡು ಒಂದು ಜಾರಿಗೆ ಹಾಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫುಲ್ ಸ್ಮೂತಾಗಿ ಪೌಡರ್ ಮಾಡ್ಕೋಬೇಕು. ಆ ಪೌಡರ್ ಆಗಿದ ತಕ್ಷಣನೇ ಒಂದು ಬೌಲಿಗೆ ಎತ್ತಿಟ್ಕೊಂಡು ಆ ಬೌಲಲ್ಲಿ 1 2 ಸ್ಪೂನ್ ಆರ್ 3 ಸ್ಪೂನ್ ತಗೊಂಡ್ರೆ 1 2 ಮೆಂಬರ್ಸಿಗೆ ಆಗುತ್ತೆ. ಒಂದು ಕಾಯೋ ಬಾಂಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನ್ ಅಷ್ಟು ಸಾಸಿವೆ, ಜೀರಿಗೆ, ಜಜ್ಜಿರೋ ಅಂತ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕರ್ಬೇವಿನ ಸೊಪ್ಪು, ಹುಣಸೆಹಣ್ಣ ಬಿಫೋರ್ 1 ಅವರ್ ಮುಂಚೆನೆ ನೆನೆ ಹಾಕಿರ್ಬೇಕು. ಅದೆಲ್ಲ ಚೆನ್ನಾಗಿ ನೆಂದಿರುತ್ತಲ್ಲ, ಆ ನೆಂದಿರೋದನ್ನ ಕಿವುಚಿ ಅದ್ರೊಳಗಡೆ ನೀರು ಹಾಕ್ಬೇಕು. ಆ ನೀರು ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಪೌಡರ್ ಮಾಡ್ಕೊಂಡಿರೋ ಅಂಥದ್ನ 2 ಸ್ಪೂನ್ ತಗೊಂಡು ನೀರಲ್ಲಿ ಚೆನ್ನಾಗಿ ಕಲ್ಸ್ಕೊಂಡು ಆ ಹುಳ್ಳಿಕಾಳು ಪೌಡರ್ನ ಇದಕ್ಕೆ ಹಾಕಿ ಕುದಿಸ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬೇಕು. ಕರ್ಬೇವಿನ ಸೊಪ್ಪು ಮತ್ತೆ ಸಾಂಬಾರ್ ಸೊಪ್ಪು. ನಾನು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕಕ್ ಹೋಗಿಲ್ಲ, ಮುಂಚೆ ಒಗ್ಗರಣೆಲ್ಲ ಹಾಕಿರ್ತೀವಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ನಾನು ಹೇಳೋದು ಮರ್ತೋದೆ, ಒಗ್ಗರಣೆ ಮಾಡುವಾಗಲೇ ಕೊಬ್ಬರಿ ಇಲ್ಲ ಕಾಯಿ ಹಾಕೋಬೇಕು ನೀವು. ಇಷ್ಟಾದ್ರೆ ಉಳ್ಳಿ ಜಿನ್ಕ ರೆಡಿ ಆಗತ್ತೆ. ನೆಕ್ಸ್ಟ್ ಬಂದು ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ. ಚಿಕನ್ ಸುಕ್ಕ ಮಾಡೋದಕ್ಕೆ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಸಣ್ಣ ಮೆಣಸಿನ್ಕಾಯಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಈ ಪ್ಲೇಟಲ್ಲಿ ತೋರಿಸಿದ್ದೀನಲ್ಲ, ಈ ಎಲ್ಲ ಮಸಾಲೆ ಐಟಮ್ಸ್ನ ಒಂದು ತಟ್ಟೆಯಲ್ಲಿ ಹಾಕೊಂಡು ಸ್ವಲ್ಪ ಇಟ್ಕೊಂಡು ಬಾಣಲಿಯಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ರೋಸ್ಟ್ ಆಗಿರುತ್ತಲ್ಲ, ಅದೇ ಬಾಣಲಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಘಮ ಬರೋ ತನಕ ಹುರ್ಕೊಬೇಕು. ಹುರ್ಕೊಂಡಿದ್ದಾದ್ಮೇಲೆ ನಿಮಗೆ ಬೇಕಿದ್ರೆ ಇದರಲ್ಲೇ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಹಾಕಬೇಕು. ನಾನು ಈರುಳ್ಳಿ ಮಾತ್ರ ಹಾಕೊಂಡಿದ್ದೀನಿ, ಯಾಕಂದರೆ ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಕ್ಸ್ಟ್ರಾ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಈರುಳ್ಳಿ ಮಾತ್ರ ಅದರಲ್ಲಿ ಹಾಕಿ ರೋಸ್ಟ್ ಮಾಡಿಕೊಂಡೆ. ಆಮೇಲೆ ಸಪ್ರೇಟ್ ಒಂದು ಬಾಣಲಿಯಲ್ಲಿ ಅದೆಲ್ಲ ತೆಗ್ದಾದ್ಮೇಲೆ ಕಾಯಿ ತುರ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಕಾಯಿಗೆ ಅರಿಶಿನ ಹಾಕ್ಬಿಟ್ಟು ಫುಲ್ ಘಮ ಬರೋ ತನಕ ಕಾಯಿನ ಹುರ್ಕೊಬೇಕು. ಅದೇ ಮೇನ್ ಫ್ಲೇವರ್ ಇದಕ್ಕೆ. ಇದನ್ನು ಚೆನ್ನಾಗಿ ಹುರಿಬೇಕು, ಹುರಿದ್ರೇ ಘಮ ಹುರಿದಿದ್ದೆಲ್ಲ ಆದಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ಫುಲ್ ಎಷ್ಟು ಅಂದರೆ ಫುಲ್ ಸಾಫ್ಟಾಗಿ ರುಬ್ಕೊಬೇಕು. ಅದೆರಡನ್ನೂ ಸಪ್ರೇಟಾಗಿ ಎತ್ತಿಟ್ಕೊಂಡು ಎಣ್ಣೆ ಹಾಕ್ದಿರ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಎಷ್ಟಂದರೆ ಒಂದು 80% ಅಷ್ಟು ಇದರಲ್ಲೇ ಬೆಂದೋಗಬೇಕು. ಅದಾದಮೇಲೆ ಚಿಕನ್ ಬೆಂದಿರೋದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡು ಇನ್ನೊಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಮೇಯ್ನ್ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಈರುಳ್ಳಿ ಹಾಕಬೇಕು. ಈರುಳ್ಳಿ ಫುಲ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗಿದ ತಕ್ಷಣನೇ ಸ್ವಲ್ಪ ಟೊಮೊಟೊ ಇರುತ್ತಲ್ಲ, ಟೊಮೊಟೊ ಹಾಕಿದಾದ್ಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡು ಆ ಮಸಾಲೆನ ಇದ್ರಲ್ಲಿ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋ ತನಕ ಇದನ್ನ ಫ್ರೈ ಮಾಡಬೇಕು. ಫ್ರೈ ಆದ್ಮೇಲೆ ಬೇಯಿಸ್ಕೊಂಡಿರೋ ಅಂತ ಚಿಕನ್ ಹಾಕ್ಬೇಕು. ನಾವು ಚಿಕನ್ ಹಾಕಿದ್ಮೇಲೆ ಅದು ಕೂಡ ಹಸಿ ವಾಸನೆ ಇದ್ರಲ್ಲಿ ಬೇಯಿಸಿರೋದ್ರಲ್ಲೇ ಸಪ್ರೇಟ್ ಚಿಕನ್ ಬೇಯಿಸಿರ್ತೀವಲ್ಲ ಅದ್ರಲ್ಲೇ ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಎರಡನ್ನೂ ಸ್ವಲ್ಪ ನೀರ್ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ತೆಳು ಬೇಕಾ ಗಟ್ಟಿ ಬೇಕಾ ಆ ತರ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದ್ಮೇಲೆ ಚಿಕನ್ ಸುಕ್ಕ ಅರ್ಧ ರೆಡಿ ಆಗಿರುತ್ತೆ. ಹುರ್ಕೊಂಡಿರೋ ಅಂತ ಕಾಯಿ, ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕಿ ಫೈನಲ್ ಟಚ್ ಕೊಟ್ರೆ ಚಿಕನ್ ಸುಕ್ಕ ರೆಡಿ ಆಗತ್ತೆ. ನಂಗಂತೂ ಸೀರಿಯಸ್ಲಿ ಪರ್ಸ್ನಲಿ ಚಿಕನ್ ಸುಕ್ಕ ತುಂಬಾನೇ ಫೇವ್ರೇಟ್ ಆಗ್ಬಿಟ್ಟಿದೆ. ಅಷ್ಟು ಸಕ್ಕದಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಒಂದ್ಸತ ಟ್ರೈ ಮಾಡಿ. ಇವತ್ತು ಈವ್ನಿಂಗ್ ನಾನು ಏನು ಡಿನ್ನರಿಗೆ ತಗೊಂಡಿಲ್ಲ, ಯಾಕಂತ ಹೇಳಿದ್ರೆ ನಾನು ಮಧ್ಯಾಹ್ನನೇ ಹೆವಿಯಾಗಿ 2 ರೊಟ್ಟಿ ಎಲ್ಲ ತಗೊಂಡ್ಬಿಟ್ಟಿದ್ನಲ್ಲ, ಸೊ ಅದಕ್ಕೆ ನಂಗೆ ಏನು ತಿನ್ಬೇಕು ಅನ್ಸ್ತಿರ್ಲಿಲ್ಲ ಅಂತ ನೆನ್ನೆ ಮಾಡಿರೋದೇ ಸ್ವಲ್ಪ ಸೂಪು ಮತ್ತೆ ಅನ್ನ ತಗೊಂಡು ಇವತ್ತಿನ ಡೇ ಎಂಡ್ ಮಾಡಿದೆ. ಆಕ್ಚುಲಿ ನಾನು 21 ಡೇಸ್ ಚಾಲೆಂಜ್ ಮಿನಿ ಲಾಗ್ ತರ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು ವೈಫ್ ಆಫ್ ಆರ್ಯ ಅಂತ ಹೇಳಿ. ಯಾರೆಲ್ಲ ಇನ್ನೂ ನನ್ನ ಮಿನಿ ಲಾಗ್ಸ್ ನ ನೋಡಿಲ್ಲ, ಯಾರೆಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅವರೆಲ್ಲ ಈಗಲೇ ಸ್ಟಾರ್ಟ್ ಮಾಡ್ಕೊಂಡು ನೀವು ಸ್ವಲ್ಪ ಫಿಟ್ನೆಸ್ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಡೇ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆರ್ಯ ಉಳ್ಳಿ ಜಿನ್ಕ ಟೇಸ್ಟ್ ಹಿಂಗೈತೆ. ಇನ್ನೂ ಖಾರ ಇಟ್ಬಿಟ್ಟಿದ್ದಾರೆ. ಇನ್ನೊಂಚೂರು ಚಿಕನ್ ಸುಕ್ಕ.
ಕಾಯಿ ಹುರಿದಿರೋದು ಸ್ಮೆಲ್ಲು ಗಮ್ಮ ಅಂತ. ಹೇಳು ಮಾಡ್ಕೊಂತೀನಿ, ನೀವು ಟೇಸ್ಟ್ ರೆಸಿಪಿ ಹಾಕ್ತೀವಿ ಅಂತ. ಚೆನ್ನಾಗೈತೆ, ಸಕ್ಕತ್ತಾಗಿದೆ. ಹಾಕೋಬೋದು.